ಏನು ಅಂದ್ರೆ ದಲಿತ ಮುಖ್ಯಮಂತ್ರಿ ಬಗ್ಗೆ ಒಂದ್ ಕಡೆ ಚರ್ಚೆಗಳು ನಡೀತಾ ಇರೋ ಹೊತ್ತಲ್ಲೇ ಎಲ್ಲ ನಾಯಕರು ಎಲ್ಲಿ ನಡೀತಾ ಇದೆ ಸರ್? ಹೇಳ್ಬಿಡಿ, ತೋರಿಸ್ಬಿಡಿ, ಎಲ್ಲಿ ನಡೀತಾ ಇದೆ? ಇದೆಯಲ್ಲ ಸರ್, ಬೇಡಿಕೆ ಎಲ್ಲ ಸಮಾಜದ್ದು ಇರ್ತದೆ ಸರ್. ಎಲ್ಲಿ ವ್ಯಕ್ತಪಡಿಸಿದ್ದಾರೆ ಹೇಳಿ? ನೋಡಿ, ದಯವಿಟ್ಟು ಕ್ಷಮಿಸ್ಬೇಕು. ನೀವು ಪೂರ್ತಿ ನೀವು 1 ನಿಮಿಷ ಮುಂಚೆ 1 ನಿಮಿಷ ಆದ್ಮೇಲೂ ನೋಡಿ, ಬರೀ ವಾಟ್ಸ್ಆ್ಯಪ್ನಲ್ಲಿ ಎಡಿಟೆಡ್ ವರ್ಷನ್ ನೋಡಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಅಲ್ಲಿ ಹೇಳಿದ್ದೇನೆಂದರೆ, ಅವರು ನಡ್ಕೊಂಡು ಬಂದಂಥ ಹಾದಿ ಹೇಳಿದ್ರು. PCC ಅಧ್ಯಕ್ಷ ಆದೆ, 4.5 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ SM ಕೃಷ್ಣ ಸಾಹೇಬ್ 4 ತಿಂಗಳಲ್ಲಿ ಬಂದರು. ಆಮೇಲೆ ಸ್ವಾಮೀಜಿಗೆ ಹೇಳ್ತಾರೆ, ನಾವು ಮಾಡಿದ್ದೆಲ್ಲ ನೀರಿನಲ್ಲಿ ಹೋಯ್ತು, ಅದೇನೇ ಇದ್ರು ಬೇಜಾರಿಲ್ಲ ನಮಗೆ. ಇವತ್ತು ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿ AICC ಅಧ್ಯಕ್ಷನಾಗಿದ್ದೀನಿ. ಮುಖ್ಯಮಂತ್ರಿಗಳು ಕೂಡಿಸುವ ಸ್ಥಾನಮಾನದಲ್ಲಿ ನಮ್ಗೆ ಜನ ಆಶೀರ್ವಾದ ಮಾಡಿದರೆ ಸಂತೋಷ ಅಂತ ಹೇಳಿದ್ರು. ಅದು ವಾಟ್ ಎವರ್ ಇಟ್ ಈಸ್, ಇಲ್ಲ ಅದು ನಿಮ್ಗೆ ಅಸಮಾಧಾನ ಅಂತ ಅಂದರೆ ನಾನೇನು ಹೇಳಿ? ಬಯಕೆ ಇತ್ತು ನೋಡಿ, ಅದಾದ್ಮೇಲೆ ಅದು ಕಂಟಿನ್ಯೂ ಆಗಿ ಹೇಳ್ತಾರೆ ಸಾಹೇಬರು. ಮನುಷ್ಯನಿಗೆ ಮನಸ್ಸಿನಲ್ಲಿ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತಾನೆ ಹೇಳ್ತಾರೆ. ಅದೆಲ್ಲ ಯಾಕೆ ಕೇಳಲ್ಲ ನೀವು? ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಅವರ ರಾಜಕೀಯ ಭವಿಷ್ಯ ಯಾರು ತೀರ್ಮಾನ ಮಾಡ್ತಾರೆ ಅವರೇ ಸ್ವಂತಕ್ಕೆ ತೀರ್ಮಾನ. ಆಸೆ ಬಗ್ಗೆ ಕೇಳ್ತಾ ಇದ್ದೀವಿ. ಆಸೆನೂ ಇಲ್ಲ, ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಏನೇ ಇರ್ಬೋದು, ಅದು ಯಾವುದು ಕೂಡ ಇಲ್ಲ ಇವಾಗ ಅಂತ ಹೇಳಿದಾರಲ್ಲ. ಅದಾದ್ಮೇಲೂ ನೀವು ಈಗ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಇಲ್ಲ, CM ಸಾಹೇಬ್ರು ಇಲ್ಲ ಅಂದಿದ್ದಾರೆ, ಉಪಮುಖ್ಯಮಂತ್ರಿಗಳು ಇಲ್ಲ ಅಂದಿದ್ದಾರೆ, ಕೇಶವ್ ವೇಣುಗೋಪಾಲ್ ಅವ್ರು ಇಲ್ಲ ಅಂದಿದ್ದಾರೆ, ರಣದೀಪ್ ಅವ್ರು ಇಲ್ಲ ಅಂದಿದ್ದಾರೆ. ಇನ್ಯಾರು ಇಲ್ಲ ಅಂದಿದ್ದಾರೆ? ಇನ್ಯಾರು ಕ್ಲಾರಿಫಿಕೇಶನ್ ಕೊಡ್ಬೇಕು ಹೇಳಿ ಅಷ್ಟೇ. ಥ್ಯಾಂಕ್ ಯು.